ಮೊದಲನೇ ಸಂಪಾದನೆ ಲೈಫಲ್ಲಿ ನಾನು ಸಂಪಾದನೆ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನೀವೆಲ್ಲೂ ಕೆಲ್ಸನೇ ಮಾಡಿಲ್ವಾ? ಸುಮ್ನೆ ನನ್ ಕಾಲ್ ಎಳಿತಿಲ್ಲ ತಾನೆ? ನಿಜವಾಗ್ಲು ಏಜಲ್ಲೆಲ್ಲ ಕೆಲಸ ಮಾಡಿದ್ರೆ ಚೈಲ್ಡ್ ಲೇಬರ್ ಅಂತ ಹಾಡ್ಕೋತಿದ್ದೆ. ಇವತ್ತು ಫಸ್ಟ್ ಟೈಮ್ ಸಂಬಳ ತಗೋತಾ ಇದೀನಿ, ಅದಕ್ಕೂ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಯ್ತಾಯ್ತು, ಇಷ್ಟೊಂದು ಥ್ಯಾಂಕ್ಸು. ಎಲ್ಲಿಟ್ಕೊಳ್ಳಿ? ಮೊದಲೇ ನಮ್ಮ ಮನೇಲಿ ಜಾಗ ಇಲ್ಲ, ಚಿಕ್ಕ ಮನೆ. ಥ್ಯಾಂಕ್ಸ್ ನಾ ಮನೇಲಿ ಇಡ್ಕೋತೀರಾ? ಅದು ಮನ್ಸಲ್ಲಿ ಇಡ್ಕೋಬೇಕು. ಮೊದಲೇ ನಿಮ್ದು ದೊಡ್ಡ ಮನ್ಸು, ಅಲ್ಲೇ ಇಡ್ಕೊಳ್ಳಿ. ಐ ಆಮ್ ಶೋರ್ ಇನ್ನು ಜಾಸ್ತಿ ಥ್ಯಾಂಕ್ಸ್ ಹೇಳ್ತಾನೆ ಇರ್ಬೇಕಾಗತ್ತೆ. ನಿಮ್ದು ಹೆಲ್ಪ್ ಮಾಡೋ ಮೆಂಟಾಲಿಟಿ, ಹೆಲ್ಪ್ ಮಾಡ್ತಾನೆ ಇರ್ತೀರಾ. ಓಹೋ, ಇಷ್ಟೊಂದು ಪೂಸಿ ಹೊಡೆಯೋದೇನು ಬೇಡ. ಮುಂದೆ ಹೆಲ್ಪ್ ಬೇಕಾಗುತ್ತೆ ಅಂತ ಇವಾಗಲೇ ಬೆಣ್ಣೆ ಹಚ್ತಿದ್ದೀರಾ? ಆ ವಿಷಯ ಬಿಡಿ, ನಂಗೊಂದು ಡೌಟ್ ಇದೆ. ಈ ಸ್ಯಾಲ್ರಿನ ಯೂಶಲಿ ಕ್ಯಾಶ್ ಅಲ್ಲಿ ಕೊಡ್ತಾರಾ ಇಲ್ಲ ಅಕೌಂಟಿಗೆ ಹಾಕ್ತಾರಾ? ಇದೂ ಗೊತ್ತಿಲ್ವಾ ಅಂತ ಕಾಲ್ ಎಳಿಬೇಡಿ. ಗೊತ್ತಿಲ್ದಿರೋದು ತಿಳ್ಕೊಳ್ಳೋದ್ರಲ್ಲಿ ಏನ್ರಿ ತಪ್ಪಿದೆ? ನಿಜವಾಗ್ಲೂ ಇದು ನಿಮ್ ಮೊದಲನೇ ಸಂಪಾದನೆನಾ? ನನ್ ತಮಾಷೆ ಮಾಡ್ತಿದ್ದೀರಾ ಅನ್ಕೊಂಡೆ. ಹೇಗ್ರಿ ನೀವು ಸಂಪಾದನೆ ಮಾಡ್ದೆ ಹೇಗ್ರಿ ಬದುಕ್ತಿದ್ರಿ? ಅದು ಅಪ್ಪ ಹೀಗೇ ನಡೀತಿದ್ದು ಕಣ್ರಿ ಲೈಫು. ಅದೇ ಹೆಂಗ್ ನಡೀತಿತ್ತು ನಂಗೂ ಹೇಳ್ಕೊಡಿ. ಮನೆಯಲ್ಲಿ ಅಕ್ಷಯ ಪಾತ್ರೆ ಇಟ್ಟಿದ್ದೀರಾ? ಇಲ್ಲ ದುಡ್ಡಿನ ಗಿಡ ಏನಾದ್ರೂ ನೆಟ್ಟಿದ್ದೀರಾ? ಆ ಗಿಡದ ರೆಂಬೆ ಏನಾದ್ರೂ ತಂದು ನೆಟ್ರೆ ಮತ್ತೊಂದ್ ಗಿಡ ಆಗ್ಬೋದಲ್ವಾ? ಹೇಳ್ರಿ, ಹೇಗ್ ಸಂಪಾದನೆ ಮಾಡ್ತಿದ್ರಿ? ಅಯ್ಯೋ ಬಿಡ್ರಿ, ಹೇಗೋ ನಡೀತಿತ್ತು ಅಂತ ಹೇಳಿದ್ನಲ್ಲ. ಹೌದು, ಫಸ್ಟ್ ಸ್ಯಾಲ್ರಿ ಬಂದಾಗ ಎಲ್ರು ಏನ್ ಮಾಡ್ತಾರೆ? ಅಯ್ಯಪ್ಪ, ಈ ಲೆವೆಲ್ಗೆ ಬಿಲ್ಡಪ್ಪ. ನೀವೇನ್ ಕುಬೇರನ್ ಮಗನಾ? ಶಾಪ ಗೀಪ ತಗೊಂಡು ಭೂಮಿ ಗುದ್ರು ಬಿದ್ದಿರೋ ತರ ಮಾತಾಡ್ತಿದ್ದೀರಾ? ಸಂಬಳ ಬಂದಾಗ ಖುಷಿಯಾಗಿರ್ಬೇಕು, ಆದ್ರೆ ಈ ಲೆವೆಲ್ಗೆ ಸ್ಟೈಲ್ ಹೊಡಿಬಾರ್ದು. ಸುಮ್ನಿರ್ರಿ, ಕೇಳಿದಕ್ಕೆ ಉತ್ತರ ಕೊಡಿ. ಸ್ಯಾಲ್ರಿ ಬಂದ್ರೆ ಏನ್ ಮಾಡ್ತಾರೆ ಅಂತ? ಮೊದಲನೇ ಸಂಬಳ ಬಂದಾಗ ನಮಗಿಷ್ಟ ಆಗಿರೋರ್ಗೆ ಏನಾದ್ರೂ ಕೊಡಿಸ್ತಾರೆ. ಮನೇಲಿ ಸ್ವೀಟ್ ಕೊಡ್ತಾರೆ, ದೇವ್ರ ಹುಂಡಿಗೆ ದುಡ್ಡು ಹಾಕ್ತಾರೆ, ಅಮ್ಮಂಗೆ ಸೀರೆ ಕೊಡಿಸ್ತಾರೆ. ಹೌದಾ? 5000 ರುಪೀಸಲ್ಲಿ ಇಷ್ಟೊಂದೆಲ್ಲ ಮಾಡ್ಬೋದಾ? ಜೋಕ್ ಮಾಡಬೇಡಿ. ಇವ್ರು ನಿಜವಾಗ್ಲೂ ಪೆದ್ರಾ ಇಲ್ಲ ಪೆದ್ರ ತರ ಆಕ್ಟ್ ಮಾಡ್ತಿದಾರಾ? ಸೋ ನೈಸ್ ರೀ. ಒಟ್ಟಾರಕ್ಕೆ ಹೋದ ತಕ್ಷಣ ಈ ಸ್ಯಾಲ್ರಿ ದುಡ್ಡಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತೀನಿ. ಬನ್ನಿ ಬನ್ನಿ, ಲೇಟ್ ಆಗ್ಬಿಡುತ್ತೆ, ಹೊರಡೋಣ. ಒಳ್ಳೆ ಸಹವಾಸ ಆಯ್ತು. ಓ ಅಂಕಲ್, ಮನೆಗೆ ಹೊರಟಿದ್ದೀರಾ? ಸದ್ಯ ನಿಮಗೂ ಒಂದು ಮನೆ ಇದೆ ಅಂತ ನೆನಪಾಯ್ತಲ್ಲ. ಅತಿ ಬುದ್ಧಿವಂತಿಕೆ ಮಾತು ಮಾತಾಡಬೇಡ ಅಮಲ. ಅಯ್ಯೋ ಅಂಕಲ್, ಸುಮ್ಮನೆ ಹೇಳ್ದೆ, ಯಾಕೆ ಕೋಪ ಮಾಡ್ಕೋತೀರಾ? ಈ ಮನೇಲಿ ನೀನು ಯಾರೋ ಹೇಳೋರು ಕೇಳೋರು ಇಲ್ಲ ಅಂತ ಇಷ್ಟ ಬಂದ ಹಾಗೆ ಆಡಬೇಡ. ಇದು ಧರ್ಮ. ಅಂದರೆ ನಿಮ್ಮ ಅಪ್ಪನ ಮನೆ ಗೌರವದ ಪ್ರಶ್ನೆ. ಈಗ ನಾನು ಏನು ಮಾಡಿದೆ ಅಂಕಲ್? ಯಾಕೆ ಯಾವಾಗಲೂ ನನ್ನೇ ಟಾರ್ಗೆಟ್ ಮಾಡ್ತೀರಾ? ನಿನ್ನನ್ನು ಟಾರ್ಗೆಟ್ ಮಾಡಿ ನನಗೇನು ಆಗಬೇಕಾಗಿಲ್ಲ ಅಮಲ. ಇವತ್ತಾಗಿದ್ದಕ್ಕೆಲ್ಲ ನೀನೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಹೇಳ್ತಾ ಇದ್ದೀರಾ? ನಂಗೊಂದು ಅರ್ಥ ಆಗ್ತಿಲ್ಲ. ಈ ಮನೆ ಇವತ್ತು ಹತ್ಕೊಂಡು ಉರಿತಾ ಇದ್ರೆ ಅದಕ್ಕೆ ನೀನೇ ಕಾರಣ ಅಂತ ಹೇಳ್ತಾ ಇದ್ದೀನಿ. ಈ ಮನೆ ಹೊತ್ಕೊಂಡು ಉರಿತಾ ಇದೆಯಾ? ಈ ಮನೇಲಿ ಏನು ನಡೀತಾ ಇದೆ ಅಂತಲೇ ನನಗೆ ಗೊತ್ತಿಲ್ಲ. ನೀವು ಅಪ್ಪ ಯಾವಾಗಲೂ ಹೇಳ್ತೀರಲ್ಲ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ಆಲ್ ದಟ್ ನಾನ್ಸೆನ್ಸ್. ಇನ್ಫ್ಯಾಕ್ಟ್ ಮನೆ ಹೊರಗಿನವ್ರಿಗೆ ಗೊತ್ತಿರೋ ಅಷ್ಟು ವಿಷಯನೂ ನನಗೆ ಗೊತ್ತಿಲ್ಲ. ಚುಚ್ಚು ಮಾತು. ಛೇ ಇಲ್ಲ ಅಂಕಲ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಮನೆ ಹೊರಗಿನವನೇ ಆಗಿರ್ಬೋದು, ಆದರೆ ಮನೆ ಒಡೆಯೋ ಕೆಲಸ ಮಾಡಲ್ಲ. ಅಂದರೆ ನಾನು ಈ ಮನೆ ಹೊಡಿತಿದ್ದೀನಿ ಅಂತ ಹೇಳ್ತಿದ್ದೀರಾ ನೀವು? ನಾನು ಹೇಳ್ತಿಲ್ಲ, ನೀನು ಹಾಗೆ ಮಾಡ್ತಿದ್ಯಾ. ನಿನ್ನ ನಾಟಕ ನನ್ನ ಹತ್ರ ಬೇಡ. ನಿಜ ಏನು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಸುಶಾಂತ್ ಮನೆಗೆ ಬರ್ತಾನೆ ಅಂತ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದು ನೀನೇ ಅಂತಾನೂ ನನಗೆ ಚೆನ್ನಾಗಿ ಗೊತ್ತು. ಈ ಮನೆ ಉಪ್ಪು ತಿಂದು ಬೆಳೆದ ದೇಹ ಇದು. ನಾನಿರೋವರೆಗೂ ಸುಶಾಂತ್ಗಾಗ್ಲಿ ಈ ಮನೆಗಾಗ್ಲಿ ಏನೂ ಆಗಕ್ಕೆ ಬಿಡಲ್ಲ. ವ್ಯರ್ಥ ಪ್ರಯತ್ನ ಮಾಡಬೇಡ.
ವಿದ್ಯೆಗೆ ವಿನಯನೇ ಭೂಷಣ ಅಂತಾರೆ. ವಿನಯದಿಂದ ನಡ್ಕೊಳ್ಳೋದನ್ನ ಕಲ್ತ್ಕೋ. ಓಹ್ ಏನ್ರಯ್ಯ ಚಿಕ್ಕ ವಯಸ್ಸಿಗೆ ಲಾಕಪ್ ಬಂದ್ಬಿಟ್ಟಿದ್ದೀರಾ? ಮನೇಲಿ ಯಾರು ಹೇಳೋರು ಕೇಳೋರು ಇಲ್ವಾ? ಇಲ್ಲೆಲ್ಲ ಬರಬಾರ್ದು, ಒಳ್ಳೆ ಜನ ಅಂತೂ ಬರಲೇಬಾರ್ದು. ರಾಜ್ ರಾಜ್ ಅವ್ರೆ, ರಾಜ್ ರಾಜ್ ಹಾಯ್. ಎಲ್ರಿ ಹೋಗಿದ್ರಿ? ಈ ಕಡೆಯಿಂದ ಬರ್ತಿದ್ದೀರಾ? ಅದು ಜಾಗಿಂಗ್ ಜಾಗಿಂಗ್ ಹೋಗಿದ್ದೆ. ನೀವು ಜಾಗಿಂಗಾ? ಅದು ಬೆಳಗ್ಗೆನೆ. ಸೂರ್ಯ ಬರೋ ತನಕ ಎದ್ದಿದ್ದೇ ನೋಡಿಲ್ಲ. ಸುಳ್ಳು ಬೇರೆ ಹೇಳೋದು ಕಲ್ತಿದ್ದೀರಾ? ಯಾಕ್ರೆ ಹಿಂಗೆ ಕೇಳ್ತಿದ್ದೀರಾ? ಇವತ್ತು ನೋಡಿ ಬೆಳಗ್ಗೆ ಎದ್ದಿದ್ದೀನಲ್ಲ. ಸರಿ, ಇವತ್ತು ಫ್ರೀನಾ? ಏನಾದರೂ ಕೆಲಸ ಇದೆಯಾ? ನನಗೇನ್ರಿ ಕೆಲಸ? ಐ ಆಮ್ ಆಲ್ವೇಸ್ ಫ್ರೀ. ಏನು ವಿಷಯ ಹೇಳಿ. ನಂಗೊಂದು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ಬೇಕಿತ್ತು. ಬರ್ತೀರಾ? ಏನ್ರಿ ಇದು ಬರ್ತೀರಾ ಅಂತ ಕೇಳ್ತೀರಾ? ಬನ್ನಿ ಅಂತ ಕರಿಬೇಕು. ನೀವು ಕರೆದ್ರೆ ಬರಲ್ಲ ಅಂತೀನಾ? ನಡೀರಿ ಹೋಗೋಣ. ಯಾಕೆ ಕರಿತಿದ್ದೀನಿ ಅಂತ ಗೊತ್ತಲ್ವಾ ನಿಮಗೆ? ನಿಮಗೆ ಓಕೆನಾ? ನೀವೇನಾರ ರಾಬರಿ ಮಾಡಕ್ ಕರೀತಿದ್ದೀರಾ? ಇಲ್ಲ ತಾನೆ? ಮತ್ತೆ ಯಾಕೆ ಅಷ್ಟೊಂದು ಯೋಚನೆ ಮಾಡಬೇಕು? ಬರ್ತೀನಿ ಅಂತ ಹೇಳ್ದೆ ತಾನೆ? ಬರ್ತೀನಿ, ನಡೀರಿ. ಇರಿ, ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಆರಾಧನಾ ಬರ್ತಾರಂತೇನೆ? ಹೂನಮ್ಮ, ಬರ್ತಾರಂತೆ. ಸರಿ, ನಾನು ಬರ್ತೀನಿ. ಅಯ್ಯೋ ಆರಾಧನಾ, ಹೀಗೆ ಹೋಗ್ತೇನೆ? ಮುಖ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡಿ ಹೋಗು. ಒಂದು 5 ನಿಮಿಷ ಬಂದ್ಬಿಡ್ತೀನಿ. ಸರಿ. ಥ್ಯಾಂಕ್ ಯು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಾನು ಫ್ರೀ ಆಗಿದ್ದೆ, ಆರಾಧನ ಆಚೆ ಹೋಗ್ಬೇಕಂದ್ರು, ಅದಕ್ಕೆ ಬಂದೆ. ಒಟ್ಟಾರದಲ್ಲಿ ಎಲ್ಲರೂ ಫ್ರೀ ಇದ್ರು, ಆದ್ರೆ ಯಾರು ಬರೋದಕ್ಕೆ ಒಪ್ಲಿಲ್ಲ ಗೊತ್ತಾ? ಆ, ನೋಡಿ ಇವ್ರೆ. ಸಿರಿ. ಹಾ ಸಿರಿ. ನೋಡಿ ಸಿರಿ ಅವರೇ, ನೇಬರ್ಸ್ ಅಂದ್ರೆ ಅಷ್ಟು ಹೆಲ್ಪಿಂಗ್ ನೇಚರ್ ಇಲ್ಲ ಅಂದ್ರೆ ಹೇಗೆ? ಒಬ್ರಿಗೆ ತೊಂದರೆ ಆದಾಗ ಇನ್ನೊಬ್ರು ಬರ್ದೇ ಇದ್ರೆ ನೇಬರ್ಸ್ ಇದ್ದೇನ್ ಪ್ರಯೋಜನ? ಮ್ಯಾನ್ ಇಸ್ ಅನ್ ಸೋಷಲ್ ಅನಿಮಲ್. ಎಲ್ರ ಜೊತೆ ಬದುಕಕ್ಕೆ ಇಷ್ಟಪಡ್ತಾನೆ. ಯಾಕೆ ಹೇಳಿ? ಯಾಕಂದ್ರೆ ಒಟ್ಟಿಗೆ ಇದ್ರೆ ಅಡ್ವಾಂಟೇಜಸ್ ಇರತ್ತೆ ಅಂತ. ಈ ತರ ಕಷ್ಟ ಬಂದಾಗ ಕೈ ಕೊಟ್ಬಿಟ್ರೆ ಏನ್ ಮಾಡ್ದಂಗಾಯ್ತು? 2 ನಿಮಿಷ ಅಪ್ಪ, ಬಂದ್ಬಿಟ್ಲು. ನೀನು ಬಂದಿದ್ದು ತುಂಬ ಒಳ್ಳೇದಾಯ್ತು. ಒಬ್ಬಳನ್ನ ಹೇಗೆ ಕಳಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಎಷ್ಟೇ ಆದರೂ ಭಯ ಇದ್ದೇ ಇರುತ್ತೆ. ಪೊಲೀಸ್ ಸ್ಟೇಷನ್ ಅಲ್ವಾ? ಪೊಲೀಸ್ ಸ್ಟೇಷನ್? ಹೌದಪ್ಪ, ಇವರೇನೋ ಗಲಾಟೆ ಮಾಡಿಕೊಂಡು ಪೊಲೀಸ್ನವರು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಆರಾಧನಂಗೆ ಹೇಳಿದ್ವಿ ನಿನ್ನನ್ನು ಕರ್ಕೊಂಡು ಬಾ ಅಂತ. ನೀನು ಹೋಗ್ತಿರೋದಕ್ಕೆ ನಮಗೊಂಚೂರು ಧೈರ್ಯ. ಎಷ್ಟೇ ಆದರೂ ಪೊಲೀಸ್ ಸ್ಟೇಷನ್ಗೆ ಒಬ್ಬಳನ್ನೇ ಕಳ್ಸಕ್ಕೆ ನಮಗೂ ಭಯ ಅಪ್ಪ. ಇದೇನು ಪೊಲೀಸ್ ಸ್ಟೇಷನ್ ಬರಕ್ಕೆ ಹೇಳ್ತೀರಂತ ಗೊತ್ತೇ ಆಗಲಿಲ್ಲ. ಬರ್ತೀನಿ ಅಂತ ಒಪ್ಕೊಬಿಟ್ನಲ್ಲ. ಇವಾಗ ಏನು ಮಾಡೋದು? ಹೇಗಾದರೂ ಇದರಿಂದ ಬಚಾವಾಗಬೇಕು. ಅಮ್ಮ, ಆಂಟಿ, ನಂಗೊಂದು 5 ನಿಮಿಷ ಕೆಲಸ ಇದೆ. ಅವ್ರು ರೆಡಿ ಆಗೋಷ್ಟಲ್ಲಿ ಹಿಂಗೆ ಬಂದ್ಬಿಡ್ತೀನಿ. ಅಯ್ಯೋ, ಬೇಗ ಬರ್ತೀಯಲ್ಲಪ್ಪ. ಬರ್ತೀನಿ. ಏನು ವಿಷಯ ಸಾವಿತ್ರಿ? ನಾನೇನೋ ಹೇಳಕ್ಕೆ ಬಂದೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ರೀ? ನಮ್ಮ ಮದುವೆ ಆಗಿ 35 ವರ್ಷ ಆಯಿತು ಸಾವಿತ್ರಿ. ಏನೋ ಅಷ್ಟೋ ಎಷ್ಟೊಂದು ನಿನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಕೂಡ. ಏನು ವಿಷಯ ಹೇಳು? ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೀ. ಅಂಥದ್ದೇನಾಯ್ತು ಈಗ?
ನೀನು ಹೀಗೆ ಸಂಕೋಚ ಪಟ್ಕೊಂಡ್ರೆ ಹೇಳೋಕೆ ಬಂದಿರೋ ವಿಷಯ ಏನಾದರೂ ಬದಲಾಗತ್ತಾ? ಅಲ್ಲ, ನನ್ನ ಹತ್ರ ಮಾತಾಡೋದಕ್ಕೂ ಇಷ್ಟೊಂದು ಪೀಟಿಗೆನಾ? ಪರವಾಗಿಲ್ಲ, ಹೇಳು. ಅದು ಮಗನ ಜೊತೆ ಅಂತೂ ಈ ಮನೇಲಿರೋ ಭಾಗ್ಯ ಕಳ್ಕೊಂಬಿಟ್ಟೆ. ಮಗಳನ್ನೂ ಕಳ್ಕೊಳಕ್ಕೆ ಇಷ್ಟ ಇಲ್ಲ ರೀ. ರೀ, ನೀವು ಒಂದ್ಸತಿ ಅಳಿಯಂದ್ರ ಜೊತೆ ಮಾತಾಡಿ. ಸಂದೀಪ್ ಜೊತೆನಾ? ಏನಾಯ್ತು? ನಾನು ಯಾಕೆ ಮಾತಾಡಬೇಕು? ಯಾವ ವಿಷಯ? ಅದು ಯಾಕೋ ನಾವು ಅಳಿಯಂದ್ರನ್ನ ತಾತ್ಸಾರ ಮಾಡ್ತಾ ಇದ್ದೀವಿ ಅನ್ನಿಸ್ತಾ ಇದೆ ರೀ. ಎಷ್ಟೇ ಆಗಲಿ ಅವ್ರು ನಮ್ಮನೆ ಅಳಿಯ ಅಲ್ವಾ, ಅವ್ರಿಗೆ ಕೊಡೋ ಮರ್ಯಾದೆ ನಾವು ಕೊಡಲೇಬೇಕಲ್ವಾ ರೀ? ಏನು, ನಾವು ಅವ್ರಿಗೆ ಮರ್ಯಾದೆ ಕೊಡ್ತಾ ಇಲ್ವಾ? ಅರ್ಥ ಆಗ್ತಿಲ್ಲ ನನಗೆ. ಯಾರು ಬಂದು ಹೇಳಿದರು ಅವರಿಗೆ ಮರ್ಯಾದೆ ಕಡಿಮೆ ಆಗಿದೆ ಅಂತೇಳಿ? ಅವರೇ ಬಂದು ಏನಾದರೂ ಹೇಳಿದ್ರಾ? ರೀ, ಅವರೇ ಬಂದು ಇದೆಲ್ಲ ಹೇಳ್ತಾರ, ನಾವೇ ಅರ್ಥ ಮಾಡ್ಕೋಬೇಕು. ಆದರೂ ಸಾವಿತ್ರಿ, ಈಗ ಈ ವಿಷಯ ಯಾಕೆ ಬಂತು ಅಂತೇಳಿ ಗೊತ್ತಾಗಬೇಕು ಅಲ್ವಾ? ಸ್ವಲ್ಪ ಅರ್ಥ ಆಗೋ ಹೇಳು. ಅದು ಯಾಕೋ ಬಂತು ಅಂತ ಇಟ್ಕೊಳ್ರಿ, ಅದೆಲ್ಲ ಮುಖ್ಯನಾ ಈಗ? ಅಲ್ಲ ಸಾವಿತ್ರಿ, ಸಂದೀಪ್ಗೆ ಕಂಪ್ನಿನಲ್ಲಿ ಕೆಲಸ ಇದೆ, ಇರೋದಕ್ಕೆ ಮನೆ ಇದೆ, ಇನ್ನು ಏನು ಕೊಡಬೇಕು ಅವ್ರಿಗೆ? ಕೆಲಸ ಮಾಡ್ಕೊಂಡಿರೋಕ್ಕೆ ಅವರೇ ನಿಮ್ಮ ಮನೆ ಕೆಲಸದವ್ರ ರೀ, ಅವ್ರ ಮನೆ ಅಳಿಯ ಅಲ್ವಾ ರೀ? ನೀವು ಒಂದ್ಸಲ ಅಮಲ ಸಂದೀಪ್ ಜೊತೆ ಮಾತಾಡಿ. ಅವ್ರಿಗೆ ಯಾಕೋ ಏನೋ ಒಂದು ಅಸಮಾಧಾನ ಇರೋ ಥರ ಇದೆ. ಅವ್ರಿಗೆ ಖುಷಿ ಆಗೋ ಥರ ನಾವೇನಾದರೂ ಕೊಡೋಣ ರೀ? ಏನಾದರೂ ಉಡುಗೊರೆ ಕೊಟ್ಬಿಡೋಣ? ದಸರಾ ಅಲ್ಲ, ದೀಪಾವಳಿ ಅಲ್ಲ, ಬರ್ಡೇ ಅಲ್ಲ, ಆ್ಯನಿವರ್ಸರಿ ಅಂತೂ ಅಲ್ಲವೇ ಅಲ್ಲ. ಈಗ ಏನು ಅಂತ ಗಿಫ್ಟ್ ಕೊಡೋದು ಅವರಿಗೆ? ಉಡುಗೊರೆ ಅಂತ ಕೊಡೋದಕ್ಕೆ ಒಂದು ಕಾರಣನಾದರೂ ಇರಬೇಕು ಅಲ್ವಾ? ಉಡುಗೊರೆ ಕೊಡೋರ್ಗೂ ತಗೊಳ್ಳೋರ್ಗೂ ಮುಜುಗರ ಆಗಬಾರ್ದಲ್ವಾ? ಏನು ಸಂದರ್ಭ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಏನೋ ಲಾಭ ಆಯಿತು ಅಂತ ಕೊಟ್ಬಿಡಿ. ಆದರೆ ಏನಾದರೂ ಒಂದು ಕಾರಣ ಹೇಳಿ ಒಂದು ಒಳ್ಳೆ ಉಡುಗೊರೆ ಕೊಟ್ಬಿಡೋಣ ರೀ. ಸರಿನಮ್ಮ, ಏನೋ ಅಪರೂಪ ಕೇಳ್ತಾ ಇದೆಯಾ? ನಾನು ಮೂರ್ತಿ ಹತ್ರ ಮಾತಾಡ್ತೀನಿ.